ನೋಡ್ತಾ ಇರೋ ಓಪನ್ ನ್ಯೂಸ್ ಇಂಡಿಯಾ ಯೂಟ್ಯೂಬ್ ಚಾನಲ್. ನಾನು ರಾಹುಲ್. ಸೊ ನಮ್ ಜೊತೆ ಇದ್ದಾರೆ ಮಂಜೇಶ್ ಅವರು ಏನ್ ಹೇಳ್ಬೇಕಂತ ಗೊತ್ತಾಗ್ತಲ್ಲ, ಯಾಕಂದ್ರೆ ಪವನ್ ಕಲ್ಯಾಣ್ ಅವರು ತುಂಬಾ 10 ವರ್ಷ ಆದ್ಮೇಲೆ ವಿನ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಂಜೇಶ್ ಅವರು? ಯಾಕಂದ್ರೆ ನೀವು ಪ್ರಜಾ ಸೈನಿಕ ಅಂತ ಓಪನ್ ಮಾಡಿದ್ರ ಪವನ್ ಕಲ್ಯಾಣ್ ಅವ್ರ ತರ. ಸೊ ಇದ್ರ ಬಗ್ಗೆ ತುಂಬಾ ಅಭಿಮಾನ ಇದೆ ಸರ್. ಯಾಕಂದ್ರೆ ವರ್ಕ್ ಮೇಲೆ ಅಭಿಮಾನ ಅಂತ ಲೀಡರ್ಗಳು ನಮ್ ಕರ್ನಾಟಕದಲ್ಲಿ ಯಾಕಿಲ್ಲ ಅಂತ ಇವಾಗ ನೋವು ಪಡ್ತೀನಿ ಸರ್. ಯಾಕಂದ್ರೆ ಅವ್ರೊಂಥರ ಇನ್ಸ್ಪಿರೇಷನ್, ಅವ್ರ ಆವೇಶ, ಆವೇದನೆ, ಅವ್ರ ನೋವು ಇದೆಯಲ್ಲ, ಜನಕ್ಕೆ ಏನಾದ್ರು ಮಾಡೋಕ್ ತಪ್ಪನೇ ಇದೆಯಲ್ಲ, ತಮಾಷೆ ಮಾತಲ್ಲ. ನಾನು ಇಂಥವ್ರ ಕರ್ನಾಟಕದಲ್ಲಿ ಇರ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನಾನು ಇಲ್ಲಿ ಉಪೇಂದ್ರ ಅವ್ರನ್ನ ಮಾತ್ರ ಸಪೋರ್ಟ್ ಮಾಡ್ತೀನಿ, ಅಲ್ಲಿ ಪವನ್ ಕಲ್ಯಾಣ್ ಮಾತ್ರ ಸಪೋರ್ಟ್ ಮಾಡ್ತೀನಿ. ಇನ್ಯಾವ ರಾಜಕಾರಣಿಗಳು ನಾನು ಸಪೋರ್ಟ್ ಇಲ್ಲ ಅಂತ ಅವ್ರ ವೇಷ್ಗೆ ವೇಷ ಅಂತ ಓಪನ್ ಆಗಿ ಹೇಳ್ತೀನಿ ಸರ್. ಅದು ಯಾವ್ದಕ್ಕೂ ಉಪಯೋಗ ಇಲ್ಲ. ಅಂತ ನಿಜವಾದ ಹೋರಾಟಗಾರ, ನಿಜವಾದ ಲೀಡರ್ಗಳು ನಮ್ಮ ದೇಶದಲ್ಲಿ ಇದ್ರೇನೆ ನಮ್ಮ ದೇಶ ಏನಾದ್ರು ಒಂದು ಚೇಂಜ್ ಆಗುತ್ತೆ, ಜನಕ್ಕೆ ಏನೊಂದು ಒಳ್ಳೇದಾಗುತ್ತೆ. ಸುಮ್ನೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅನ್ನೋದಲ್ಲ. ಜನಕ್ಕೆ ಏನ್ ಬೇಕು, ತಾಕತ್ತಿದ ಫ್ರೀ ಎಜುಕೇಶನ್ ಕೊಡ್ರಿ, ಹಾಸ್ಪಿಟಲ್ಗಳೆಲ್ಲ ಫ್ರೀ ಹೆಲ್ತ್ ಕೊಡ್ರಿ, ನೋಡೋಣ. ಅದು ಬೇಕಾಗಿರೋ ಜನಕ್ಕೆ. ಇದು ಯೂತ್ಸ್ಗೆಲ್ಲ ಒಂದ್ ಕೆಲ್ಸ ಕೊಡ್ರಿ, ಅದು ಬೇಕಾಗಿರೋದು. ಅದು ಬಿಟ್ಬಿಟ್ಟು ಚಿಲ್ಡ್ರನ್ ಪ್ರಾಡಕ್ಟ್ ಕೊಟ್ಬಿಟ್ಟು ಅದೇನಂತ ಇದಾರೆ ಅಂದ್ರೆ, ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಸುಮ್ನೆ ನಮ್ಮ ಹತ್ರ 1000 ರೂಪಾಯಿ ಇಸ್ಕೊಂಡಿರ್ತಾರೆ, ತಿಂಗಳು ನಾನೇ 10 ರೂಪಾಯಿ ಕೊಡ್ತೀನಿ ಇರ್ರಿ ಅನ್ಬಿಟ್ಟು ಏನೋ ಅವ್ರ ಮನೆಯಿಂದ ತಂದು ಕೊಡೋತರ ಬಿಲ್ಡಪ್ ಹಾಕೊಂತಾರೆ. ಅಂತ ನನ್ನ ಮಕ್ಳು ನಮ್ಗೆ ಬೇಡ. ಪವನ್ ಕಲ್ಯಾಣ್ ಗೆದ್ದಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ ಅಂತಾರ ಹೇಳ್ಕೊಳಕ್ಕಾಗಲ್ಲ ಸರ್. ಎಪಿಗೆ ಒಂದ್ 2 ದಿನ ಇದ್ ಬರೋಣ, ಅವ್ರಿಗೊಂದು ಸಪೋರ್ಟ್ ಮಾಡಿ ಬರೋಣ ಅನ್ನೋಷ್ಟು ರಕ್ತ ಕುದಿದಿದೆ ಸರ್. ಯಾಕಂದ್ರೆ ಅವ್ರ ಇನ್ಸ್ಪಿರೇಷನ್ ಇಂದ ಅವ್ರಾಗ್ಲಿ ಉಪೇಂದ್ರ ಅವ್ರ ಇನ್ಸ್ಪಿರೇಷನ್, ನಾನು ಪ್ರಜಾ ಸೈನಿಕ ಅಂತ ಓಪನ್ ಮಾಡಿ ಜನಕ್ಕೇನೋ ನಾನು ಹಳ್ಳಿ ಸೇವೆ ನಾನು ಮಾಡ್ತಾ ಇದ್ದೀನಿ. ಅದು ತುಂಬಾ ಹೆಮ್ಮೆ ಇದೆ ನನಗೆ. ನಿಜ. ಎಷ್ಟೋ ಜನ ಹೇಳ್ತಾರೆ ಪ್ರಜಾ ಸೈನಿಕ ಹೋದ್ರೆ ಎಲ್ಲ ನನ್ನ ಕಷ್ಟದಲ್ಲೇ ಫುಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಅರ್ಧ ಆದ್ರೂ ಹೋಗುತ್ತಂತ ಹೇಳ್ತಾರೆ. ಯಾಕಂದ್ರೆ ನನ್ಗೂ ಆಲ್ಮೋಸ್ಟ್ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ರು, ಮಂಜೇಶ್ ಅವ್ರ ಅಡ್ರೆಸ್ ಹೇಳಿ ಅಂತ. ಇದು ಎಲ್ಲಿದೆ ಅಂತ ಒಂದ್ಸರಿ ನೀವೇ ನೋಡಿ. ಕೆಂಗೇರಿ ಶಿರ್ಕೆ ಸರ್. ನಾನ್ ಇಲ್ಲಿ ನಮ್ಮ ಆಫೀಸಿಗೆ ಬಂದವ್ರು ಯಾರು ಅರ್ಧ ಕಷ್ಟ ತೀರ್ತು ಅಂತ ಯಾರು ಇಲ್ಲ. ಮನಸ್ಫೂರ್ತಿಯಿಂದ ನಿನ್ನಿಂದ ನಂಗೆ ಒಳ್ಳೇದಾಗಿದೆ, ನ್ಯಾಯ ಸಿಕ್ಕಿದೆ ಅಂದ್ಬಿಟ್ಟು ಹೋಗಿ ನಮ್ ಕೈ ಆಶೀರ್ವಾದ ಮಾಡೋಗ್ತಾರ. ಅದೊಂದು ಸಾಕು ಸರ್. ನನ್ಗೆ ಇನ್ನೇನು ಬೇಡ ಲೈಫಲ್ಲಿ. ಈಗ ಎಷ್ಟೊಂದು ಬೆದರಿಕೆ ಕಾಲಗಳು ಬರ್ತಾ ಇದಾವೆ, ಡಿಲೀಟ್ ಮಾಡೋಲ್ಲ, ಸಾಯಿಸ್ಬಿಡ್ತೀನಿ, ಏನು ಹಂಗೆ ಹೆಂಗೆ. ಯಾಕೆಂದ್ರೆ ಒಬ್ಬರು ನಾವು ಸಪೋರ್ಟ್ ಮಾಡ್ತಾ ಇದೀವಿ, 100 ಜನ ಅವ್ರ ವಿರೋಧಿಗಳು. ಯಾಕಂದ್ರೆ ಒಬ್ಬ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಹೋದಾಗ ಅನ್ಯಾಯ ಮಾಡಿರ್ತಾರಲ್ಲ, ಅವರೆಲ್ಲ ನನಗ್ ವಿರೋಧಿ ಆಗಿರ್ತಾರೆ. ಏನ್ ತೊಂದ್ರೆ ಇಲ್ಲ, ನಾನು ಯಾವ್ದಕ್ಕೆ ಎದ್ರಲ್ಲ. ನಾನು ಆಫೀಸ್ ಅಡ್ರೆಸ್ಸೇ ಕೊಡ್ತೀನಿ, ನಾನು ಫೋನ್ ನಂಬರ್ ಕೊಡ್ತೀನಿ. ಸತ್ಯಕ್ಕೆ ಧರ್ಮಕ್ಕೆ ತಲೆ ಹಾಕ್ತೀನಿ ಸರ್. ಹೋದ್ರೆ ಸರ್ ಜೀವ ಜನಕ್ಕೋಸ್ಕರ ಹೋಗ್ಲಿ. ನಾನು ಅವತ್ತಿಂದ ಹೇಳೋದು, ನಾನು ದೇಶಕ್ಕೆ ಹೋಗ್ಲಿ, ಜನಕ್ಕೆ ಹೋಗ್ಲಿ, ಸಾಯೋದಕ್ಕೂ ಒಂದು ಇದಿರ್ಬೇಕು, ಹಂಗ್ ಸಾಯೋಣ. ಸುಮ್ನೆ ಬಡ್ದಾಡ್ಕೊಂಡು ಇಲ್ಲ ನೇನೋ ಅಂತ ಸಾವು ನನಗ್ ಬೇಡ. ಜನಕ್ಕೋಸ್ಕರ ಹೋಗ್ಲಿ ಸರ್. ನನ್ನಿಂದ 4 ಜನ ನಂಗೆ ಕಣ್ಣೀರ್ ಹಾಕ್ತಾರ, ನಿನ್ನಿಂದ ನಂಗೆ ಒಳ್ಳೇದಾಯ್ತು ಅಂತಾರ. ನಂಗೆ ಎಷ್ಟು ಜನ ತಾಯಂದ್ರು ಸಿಕ್ಕಿದ್ದಾರೆ, ಎಷ್ಟು ಜನ ಪುಟ್ಟ ನಿಮ್ಮ ಮಕ್ಕಳು ಮಾಮ ಅಂತ ಓಡ್ ಬರ್ತಾರೆ. ನಂಗೆ ಅದಕ್ಕೆ ಇನ್ನೇನ್ ಬೇಕು ಸರ್, ನಂಗೆ ಪ್ರೀತಿ ವಿಶ್ವಾಸ ಸಾಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ದಯವಿಟ್ಟು ಓಪನ್ ನ್ಯೂಸ್ ಇಂಡಿಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನ್ ಹೇಳಿದಾರೆ ಅವಾಗಿಂದ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದಾರೆ. ರಾಹುಲ್ ಅವರು ಯಾವ್ದಾದ್ರು ಹೊಸ ಯೂಟ್ಯೂಬ್ ಚಾನಲ್ಗಳಲ್ಲಿ ಓಪನ್ ಮಾಡ್ಕೊಂಡು ನನಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದಾರೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜನಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ ನಮ್ ಟೀಮ್ ರೆಡಿ ಇದೀವಿ. ಜೈ ಹಿಂದ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.